ಚಂದನ ಅವರೇ, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ಅಯ್ಯೋ, ನೀವು ಹೀಗೆ ತಿರುಗಿಸ್ತಾ ಇದ್ರೆ ಇಬ್ರು ತಲೆ ಸುಗ್ಬೀಳ್ತೀನಿ ಅಷ್ಟೇ, ನಿಂತ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಏನಾಯ್ತು? ಏನಾಯ್ತಾ ಚಂದನ ಅವರೇ, ನೀವು ಕೊಟ್ಟಿದ್ದ ಪ್ಲಾನ್ ವರ್ಕೌಟ್ ಆಗೋಯ್ತು. ಅಂದ್ರೆ ನಿಮ್ ಹುಡ್ಗ ಮಾತಾಡ್ಸಿದ್ರಾ? ಮಾತಾಡ್ದ. ಅವ್ನ ಮನಸ್ಸಲ್ಲಿ ಏನಿದೆಯೋ ಅದನ್ನೆಲ್ಲ ನನ್ನ ಹತ್ರ ಹೇಳ್ಕೊಂಡ. ಅವ್ನು ಹೇಳಿದ್ ಕೇಳಿ ನನಗೆ ತುಂಬಾ ಬೇಜಾರಾಯಿತು. ಅದರಲ್ಲಿ ಅವ್ನ ನೋವನ್ನು ಅರ್ಥ ಮಾಡ್ಕೊಳ್ದೆ ನಾನು ತುಂಬ ತಪ್ಪು ತಿಳ್ಕೊಂಡ್ಬಿಟ್ಟಿದ್ದೆ. ಅದಕ್ಕೆ ಹೇಳೋದು, ಒಬ್ರು ಮನ್ಸನ್ನ ಆಳಕ್ಕಿಳ್ದು ಅರ್ಥ ಮಾಡ್ಕೋಬೇಕು ಅಂತ, ಇಲ್ಲಾಂದ್ರೆ ಏನೂ ಗೊತ್ತಾಗಲ್ಲ. ಇದಕ್ಕೆಲ್ಲ ಕಾರಣ ಆಗಿದ್ದು ನೀವೇ ಚಂದನ ಅವರೇ. ನಿಮಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ ನೋಡಿ. ಅದಕ್ಕೆ ನೀವು ಇಲ್ಲೇ ನಮ್ಮ ಜೊತೆಲ್ಲೇ ಇರಬೇಕು. ನೀವು ಯಾವತ್ತೂ ಬಿಟ್ಟು ಹೋಗಬಾರ್ದು. ಯಾಕಂದರೆ ನನಗಿಂತ ಅವ್ನ ಮನಸ್ಸಲ್ಲಿ ಏನಿದೆ ಅಂತ ನಿಮಗೆ ಚೆನ್ನಾಗಿ ಗೊತ್ತಿದೆ ಅಂತ ಅನಿಸ್ತಿದೆ. ಅದಕ್ಕೆ ನೀವು ನನ್ನ ಜೊತೆಲಿದ್ದರೆ ಅವ್ನ ಪ್ರೀತಿನ ಖಂಡಿತ ಗೆಲ್ಬೋದು ಅನ್ನೋ ನಂಬಿಕೆ ನನಗೆ ಬರ್ತಿದೆ. ಆ ಥರ ಎಲ್ಲ ಏನೂ ಇಲ್ಲ. ನಿಮಗೆ ನಿಮ್ಮ ಪ್ರೀತಿ ಮೇಲಿರೋ ನಂಬಿಕೆ ಹೀಗೆಲ್ಲ ಮಾಡಿಸ್ತಿದೆ ಅಷ್ಟೇ. ನೀವಿದೇ ನಂಬಿಕೆಯಲ್ಲಿರಿ, ಖಂಡಿತ ನಿಮ್ಮ ಪ್ರೀತಿ ನಿಮಗೆ ಸಿಕ್ಕೇ ಸಿಗುತ್ತೆ. ಅದೇನೋ ಸರಿ, ಅವನನ್ನು ನನ್ನ ಪ್ರೀತಿಗೆ ಬೀಳ್ಸ್ಕೊಳೋದು ಹೇಗೆ ಅಂತ ಹೇಳ್ಕೊಡಿ. ನಾನಾ? ಹೌದು. ಇವಾಗ ನೀವೇ ನನ್ನ ಲವ್ ಗುರು. ಅವನನ್ನು ಹೇಗೆ ಪ್ರೀತಿಯಲ್ಲಿ ಬೀಳ್ಸ್ಕೋಬೇಕು ಅಂತ ಹೇಳ್ಕೊಡಿ ಪ್ಲೀಸ್. ಮೇಡಮರೇ, ಸಿತೋರ್ ಎಲ್ಲಿ ಹೋದ್ರಿ? ಎಲ್ಲೂ ಇಲ್ಲ ಮೇಡಮ್ರೆ, ಇಲ್ಲ ಇದ್ದೀನಿ. ಮತ್ತೆ ಸಿದೋರೆ, ನಾನು ಹೇಗೆ ಕಾಣಿಸ್ತಿದ್ದೀನಿ? ಸೀರೆ ಚೆನ್ನಾಗಿದೆ ಅಲ್ವಾ? ಮೇಡಮರೇ, ನೀವು ಏನು ಹಾಕಿದ್ರೂ ಚೆನ್ನಾಗೆ ಕಾಣ್ತೀರಾ. ಒಂದು ನಿಮಿಷ ಅಂದೆ. ಮನವ ಕಾಡುವ ರೂಪಸಿಯೇ ಭಯ ಇರ್ಲ ಏನೋ ಜುಮ್ ಜುಮ್ ಅಂತಾರೆ. ಅದಕ್ಕೆ ಫೋನ್ ಮಾಡ್ತಾರಲ್ಲ, ಮತ್ತೆ ಕಣಿ ಕೇಳ್ತಿದ್ಯಾ? ಮಾತಾಡು, ಸ್ಪೀಕರ್. ಹಲೋ, ಹೇಳಿ. ಅದಕ್ಕೆ ಹಾಂ, ಅದು ಸಿದ್ದು ಅವ್ರಿಗೆ ಇಷ್ಟವಾದ ಕಲರು ಹಳದಿ ಅಂತ ತಾನೇ ಹೇಳಿದ್ರಿ ನೀವು? ನಮ್ಮ ತಾಯಿಗೂ ಹಳದಿ ಕಲರೇ, ಅದ್ರಲ್ಲಿ ಡೌಟೇ ಇಲ್ಲ. ಯಾಕಕ್ಕೆ? ಮತ್ತು ನಾನು ಅದೇ ಕಲರ್ ಸೀರೆ ಉಟ್ಕೊಂಡಿದ್ದೀನಿ. ಅವ್ರು ನೋಡಿದ್ರು ಏನೂ ಹೇಳಲೇ ಇಲ್ಲ. ಅದಕ್ಕೆ ಅದಂಗಲ್ಲ. ಅದಕ್ಕೆ ನಮ್ಮ ಸಿದ್ದಗೌಡರು ಮನ್ಸು ಬಿಚ್ಚಿ ಏನು ನೋಡಕ್ಕಿಲ್ಲ, ಇವೆಲ್ಲ ಮನ್ಸಿಗೆ ಖುಷಿ ಪಟ್ಬಿಡ್ತಾರೆ. ಅಲ್ಲ ಅದಕ್ಕೆ ಏನು ಮಾತಾಡ್ತಾನೆ ಇಲ್ವಲ್ಲ. ನಮ್ಮ ಅಕ್ಕಿಗೆ ಲವ್ ಆಗ್ಬಿಟ್ಟದಕ್ಕಲ್ಲ. ಅಕ್ಕೆಗೆ ಲವ್ ಆಗದೆ ಮರ್ರಿ ಪೊಡಿ, ಅಕ್ಕೆಗೆ ಲವ್ ಆಗದೆ ಮರ್ರಿ ಪೊಡಿ, ಅಕ್ಕೆಗೆ ಲವ್ ಆಗಿದೆ ಲವ್ ಆಗದೆ. ಅಯ್ಯೋ ಚಂದನ ಅವರೇ, ನೀವು ಇಷ್ಟೊಂದೆಲ್ಲ ಯೋಚನೆ ಮಾಡಿದರೆ ಹೇಗೆ? ಬೇಗ ಹೇಳ್ಕೊಡಿ ಪ್ಲೀಸ್. ಅಯ್ಯೋ, ನೀವು ಈಗ ತಕ್ಷಣ ಕೇಳಿದ್ರೆ ನನಗೆ ಇದರಲ್ಲೆಲ್ಲ ಅನುಭವನೇ ಇಲ್ಲ. ಸ್ವಲ್ಪ ಯೋಚನೆ ಮಾಡೋಕ್ಕೆ ಟೈಮ್ ಬೇಕು. ಈಗ ಯೋಚನೆ ಮಾಡೋದಕ್ಕೆಲ್ಲ ಸಮಯ ಇಲ್ಲ. ಇಂಚ್ ಕಾದಿದ್ದಾಗೆ ದೋಸೆ ಹಾಕ್ಬಿಡ್ಬೇಕು. ಅವ್ನ ಮನ್ಸು ಬಿಚ್ಚಿ ಮಾತಾಡ್ತಿದ್ದಾನೆ ಅಂದಾಗ ಅವ್ನ ಮನಸ್ಸನ್ನ ಹೇಗೆ ಗೆಲ್ಲಬೇಕು ಅಂತ ಹೇಳ್ಕೊಟ್ಬಿಡಿ. ಮೊದಲು ಅವ್ರ ಮನಸ್ಸಿನಲ್ಲಿ ಯಾವ ವಿಷಯದ ಬಗ್ಗೆ ನೋವಿದೆ ಅನ್ನೋದನ್ನ ನೀವು ಮೊದಲು ತಿಳ್ಕೊಬೇಕು. ಅವನಿಗಿರೋ ನೋವು ಅಂದರೆ ಅವನನ್ನು ಬಿಟ್ಟು ಹೋಗಿರೋ ಹುಡುಗಿ ಬಗ್ಗೆ ಮಾತ್ರ.
ಅಯ್ಯೋ ಅಷ್ಟೇ ಸಾಲಲ್ಲ, ಅದ್ರ ಬಗ್ಗೆ ಇನ್ನಷ್ಟು ನೀವು ತಿಳ್ಕೊಬೇಕು. ಅದ್ರ ಜೊತೆಗೆ ಅವರಿಗೆ ಏನಿಷ್ಟ ಇಲ್ಲ, ಅಂದರೆ ಯಾವ ತಿಂಡಿ ಇಷ್ಟ, ಯಾವ ಕಲರ್ ಇಷ್ಟ, ಯಾವ ಊಟ ಇಷ್ಟ, ಆಮೇಲೆ ಯಾವ ಬುಕ್ ಇಷ್ಟ, ಅವ್ರಿಗೆ ಏನು ಮಾಡಿದ್ರೆ ಇಷ್ಟ ಆಗುತ್ತೆ, ಹೇಗೆ ನಡ್ಕೊಂಡ್ರೆ ಇಷ್ಟ ಆಗುತ್ತೆ, ಇದನ್ನೆಲ್ಲ ನೀವು ತಿಳ್ಕೊಬೇಕು. ಆಗ ಅವ್ರ ಪ್ರೀತಿ ಗೆಲ್ಲೋದಕ್ಕೆ ಈಸಿ ಆಗುತ್ತೆ. ನೋಡ್ತಾ ಇರಿ, ನಿಮ್ಮ ಪ್ರೀತಿ ಅವಾಗ ಸಕ್ಸಸ್ ಆಗುತ್ತೆ. ಇದು ಒಳ್ಳೆ ಐಡಿಯಾನೇ. ಆದರೆ ಅವ್ನು ಮಾತಾಡುವಾಗ ಭಯ ಆಗಿಬಿಟ್ರೆ ಇದನ್ನೆಲ್ಲ ಹೇಗೆ ತಿಳ್ಕೊಳೋದು? ಅಯ್ಯೋ ತನು ಅವರೇ, ಮೌಂಟ್ ಎವರೆಸ್ಟ್ ಹತ್ತೋನ್ಗೆ ಬೆಟ್ಟ ಹತ್ತದ ಕಷ್ಟನಾ? ಪ್ರೀತಿನೇ ಗೆಲ್ಲಬೇಕು ಅಂತ ಹೊರಟಿರೋರಿಗೆ ಅವ್ರಿಗೆ ಏನಿಷ್ಟ ಇಲ್ಲ ಅಂತ ತಿಳ್ಕೊಳ್ಳೋದು ಕಷ್ಟನಾ? ನೋಡಿ, ಈಗಿನ ಜನ್ರೇಷನ್ ಅವ್ರಿಗೆ ಜನರಲ್ ಆಗಿ ಏನಿಷ್ಟ ಅನ್ನೋದನ್ನ ನೀವು ಫಸ್ಟು ನೋಟ್ ಮಾಡ್ಕೊಳ್ಳಿ. ಅದರಲ್ಲಿ ಇವ್ರಿಗೆ ಏನಿಷ್ಟ ಇಲ್ಲ ಅಂತ ತಿಳ್ಕೊಳ್ಳಿ. ನೀವು ಅದೇ ಥರ ನಡ್ಕೊಳ್ಳಿ, ಆಗ ಈಸಿಯಾಗಿ ಅವ್ರು ಬೀಳ್ತಾರೆ. ಆಗ ನೋಡ್ತಾ ಇರಿ ಅವ್ರು ಹೇಗೆ ನಿಮ್ಮ ಮುಂದೆ ಬೀಳ್ತಾರೆ ಅಂತ. ಥ್ಯಾಂಕ್ ಯು ಸೋ ಮಚ್ ಚಂದನ ಅವರೇ. ಈ ಐಡಿಯಾ ನನ್ನ ತಲೆಗೆ ಹೊಳಿಲೇ ಇಲ್ಲ. ನೋಡಿ, ಪ್ರೀತಿ ಮಾಡೋದು ಸುಲಭ, ಆದರೆ ಹೇಳ್ಕೊಳ್ಳೋದು ಸ್ವಲ್ಪ ಕಷ್ಟನೇ. ಹಾಗಂತ ಆಗದೇ ಇರೋಂಥ ಕೆಲಸ ಏನಿಲ್ಲ, ಸ್ವಲ್ಪ ಧೈರ್ಯ ಮಾಡಬೇಕು ಅಷ್ಟೇ. ನಾನು ಹೇಳಿದ್ದೆಲ್ಲ ಮಾಡಿ ನೋಡ್ತಾ ಇರಿ, ನಿಮ್ಮ ಪ್ರೀತಿ ಹೇಗೆ ಸಕ್ಸಸ್ ಆಗುತ್ತೆ ಅಂತ. ಸಾಯೋರ್ಗೆ ಕುಯ್ಕಡ್ಡಿ ಆಸರೆ ಅನ್ನೋ ಹಾಗೆ ನೀವು ನನಗೆ ಐಡಿಯಾ ಕೊಟ್ಟಿದ್ರೆ ಈ ಐಡಿಯಾನ ಹೇಗೆ ವರ್ಕೌಟ್ ಮಾಡ್ತೀನಿ ಅಂತ ನೋಡ್ತಾ ಇರಿ. ಅತ್ತೆ, ರಾತ್ರಿ ಜಾನು ಕನ್ಸಲ್ಲಿ ಬಂದಿದ್ಲು ಅತ್ತೆ. ಅದು ಹೇಗಿತ್ತು ಅಂದರೆ ಅವಳು ನಿಜವಾಗ್ಲೂ ಬಂದ್ಬಿಟ್ಟಿದ್ಲೇನೋ ಅಂತ ನಂಗೆ ಅನ್ನಿಸ್ತು. ಅದು ಹಾಗೆ ವೀಣಾ, ನಾವು ತುಂಬ ಪ್ರೀತಿ ಮಾಡೋರು ಇಲ್ಲ ಅನ್ನೋದನ್ನು ನಮ್ಮ ಮನಸ್ಸು ತಗೊಳ್ಳೋದಕ್ಕೆ ತಯಾರಿರೋದಿಲ್ಲ. ಸತ್ತೋಗಿರೋರು ಕನಸಲ್ಲಿ ಬರಬಾರ್ದು ಅಂತ ಹೇಳ್ತಾರೆ. ನಿಜಾನ ಅತ್ತೆ? ಅದೇ ಅವ್ರು ಬದುಕಿದ್ದಾಗ ಸತ್ತೋಗಿರೋ ಥರ ಕನಸು ಬಿದ್ದರೆ ಅವ್ರ ಆಯುಸ್ಸು ಜಾಸ್ತಿ ಆಗುತ್ತಂತೆ. ಅದೇ ಸತ್ತೋಗಿರೋರು ಕನಸಲ್ಲಿ ಬಂದರೆ ಏನರ್ಥ ಅತ್ತೆ? ಆ ಥರ ಎಲ್ಲ ಏನೂ ಇಲ್ಲ ವೀಣಾ. ನಮ್ಮ ಜಾನು ಅವಳ ಆಯಸ್ ತೀರೋದಕ್ಕೆ ಮುಂಚೆನೇ ತೀರ್ಕೊಂಡಿದ್ದಾಳಲ್ವಾ, ಪಾಪ ಅದಕ್ಕೆ ನಿನ್ನ ಕನ್ಸಲ್ಲಿ ಬಂದಿರೋದು. ಆದರೂ ಅತ್ತೆ, ಜಯಂತ್ ಅವ್ರು ಏನೋ ಹೇಳಿದ್ರು ಅಂತ ನಾವೆಲ್ಲ ಹಾಗೆ ನಂಬಿಟ್ವಿ ಅತ್ತೆ. ನೀವಾದರೂ ಒಂದು ಮಾತು ಅವ್ರನ್ನ ಕೇಳಬಾರ್ದ? ಅಲ್ಲಪ್ಪ, ಇದೆಲ್ಲ ಹೆಂಗಾಯ್ತು, ಹೀಗೆಲ್ಲ ಹೇಗಾಗಕ್ಕೆ ಸಾಧ್ಯ ಅಂತ ನೀವು ಕೇಳ್ಬೋದಲ್ವ ಅತ್ತೆ? ವೀಣಾ, ಅಳಿಯಂದ್ರು ನಮ್ಮ ಜಾನುನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಿದ್ರಲ್ವಾ? ನಿಜ ಹೇಳಬೇಕು ಅಂದರೆ ಅವರು ತಂದೆ ತಾಯಿ ಥರನೇ ಅವಳನ್ನ ಕಾಳಜಿ ಮಾಡೋರು. ಅಷ್ಟು ಪ್ರೀತಿ ತೋರಿಸೋರು. ಅವರೇ ಬಂದು ಹೇಳಿದ್ಮೇಲೆ ಬೇರೆ ಏನು ಅನ್ಕೊಳಕ್ ಸಾಧ್ಯನಮ್ಮ? ಅಯ್ಯೋ ಲಕ್ಷ್ಮಿ, ನಿನ್ನ ಅಳಿಯ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡೋಲ್ವೇ? ಪ್ರಾಣನೇ ಹೋಗೋ ಹಾಗೆ ಪ್ರೀತಿ ಮಾಡ್ತಾನೆ. ಅಯ್ಯೋ, ಅವಳು ಫೋನ್ ಮೇಲೆ ಫೋನ್ ಮಾಡ್ತಾವಳೆ. ಅವಳು ಏನು ನಮ್ಮನ್ನು ಮಿನಿಸ್ಟ್ರು ಮಕ್ಕಳು ಅನ್ಕೊಂಡಿದ್ದಾಳೋ, ಏನೋ ಗ್ರಾಮ ಪಂಚಾಯತಿ ಅಧ್ಯಕ್ಷ ಅನ್ಕೊಂಡಿದ್ದಾಳೋ, ನಂಗಂತೂ ಗೊತ್ತಾಯ್ತಲ್ಲ ಕಣಪ್ಪ. ಹೋಗಿ ನೋಡ್ಲಾ ಅದೇನು? ಹೋಗು ಇಲ್ಲೋ ರೀ. ಇವಾಗ ನಾನು ಹೇಳೋದೊಂದು ಸ್ವಲ್ಪ ಕೇಳಿಸ್ಕೊಳ್ರಿ. ಅಲ್ಲ ರೀ, ಮಾವ ನಮಗೆ ಅಂತ ಒಂದು ಹೊಸ ಮನೆ ನೋಡಿದ್ದಾರೆ. ಆ ಮನೇಲಿ ನಾವಿರ್ಬೇಕು ಅಂತ ಅಂದಮೇಲೆ ಆ ಮನೆ ಹೇಗಿದೆ ಅಂತ ನಾವಿಬ್ರು ತಾನೇ ಹೋಗಿ ನೋಡ್ಬೇಕಾಗಿರೋದು. ಅದು ಬಿಟ್ಟು ಮನೆ ನೋಡೋಕೊಳ್ಳೆ ಅವಳನ್ನ ಕಳಿಸಿದ್ದಾರೆ. ಏನ್ರಿ ಇದು? ಥೂ. ಇಲ್ಲೋ, ಯಾಕೆ ನೀನೇ ಏನೇನೋ ಅನ್ಕೊಂಡಿಯೇ? ಅಪ್ಪಯ್ಯ ಏನು ಅನ್ಕೊಂಡವ್ರೋ ಏನೋ, ಅವ್ರು ಇಷ್ಟ ಬಂದಂಗೆ ಮಾಡ್ತಾರೆ ಬಿಡು. ಯಾಕೆ ನೀನು ಎಲ್ಲದನ್ನು ಹಿಂಗೆ ಪ್ರಶ್ನೆ ಮಾಡ್ಕೊ ಬಂದಿಯೇ? ಬಿಡು, ಅಪ್ಪಯ್ಯ ಏನೇ ಮಾಡಿದ್ರು ಅದರಿಂದ ಒಂದು ಬಲವಾದ ಕಾರಣ ಇದ್ದೇ ಇರ್ತದೆ. ನೀನು ತಾಳ್ಮೆಯಾಗಿರು. ಅದನ್ನ ಬಿಟ್ಬಿಟ್ಟು ಎಲ್ಲದಕ್ಕೂ ಹಿಂಗೆ ಕಿರ್ಚಾಡ್ಕೊಂಡು ಕೂಗಾಡ್ಕೊಂಡು ಹಿಂಗೆ ಎಲ್ಲದಕ್ಕೂ ಬೆಂಟಾಗಿ ಬಂದಿಯೇ? ಏನ್ರಿ ನೀವು? ನಾನು ನಿಮ್ಮ ಒಳ್ಳೇದಕ್ಕೆ ಅಂತ ಹೇಳಕ್ ಬಂದ್ರೆ ನಿಮಗೆ ನಾನು ಅರ್ಚ್ಕೊಂಡಂಗೆ ಆಗುತ್ತಾ? ಯಾವಾಗ ರೀ ನೀವು ನನ್ನ ಅರ್ಥ ಮಾಡ್ಕೊಳ್ಳೋದು? ನಿಮ್ಗೂ ಸ್ವಲ್ಪ ಅರ್ಥನೇ ಆಗಲ್ವೇನ್ರಿ? ನಾನು ನಿಮ್ಮ ಹೆಂಡತಿ, ನನ್ನ ಹೆಂಡತಿ ಭಾವನೆಗಳಿಗೆ ನಾನು ಸ್ಪಂದಿಸ್ಬೇಕು ಅಂತ ನಿಮ್ಗೆ ಅನ್ಸೋದೇ ಇಲ್ವಾ? ಎಂತ ಮನುಷ್ಯರು ನೀವು! ಏನಾದ್ರೂ ಮಾಡ್ಕೊಂಡು ಹಾಳಾಗಿ ಹೋಗಿ. ಏ ನಿಲ್ಲೋ, ಅಲ್ಲ ಕಣಮೇ, ನಿಂತ್ಕೊಳ್ಳಮೇ. ಬಡತದು
ಕೇಳಿಸ್ಕೊಳ್ದಂಗೆ ಹೊಂಟೋಯ್ತು. ಏನು ಮದುವೆನೋ ಏನು ಸಂಸಾರನೋ ಏನೋ ಅಲ್ಲ. ಈ ಮದುವೆ ಮಾಡೋಕ್ಕೆ ಮುಂಚೆ ಒಂದೊಂದು 4 ದಿನ ಅವ್ರ ಜೊತೆಗಿದ್ದು ಅವ್ರು ನಮ್ಗೆ ಸರಿ ಹೋದ್ರೆ ಮದುವೆ ಆಗಂಗಿರ್ಬೇಕಾಗಿತ್ತು. ಎಷ್ಟು ಚೆಂದಾಗಿರೋದಲ್ವೇ? ಈ ಬಟ್ಟೆ ಅಂಗಡಿಲಿ ಎಕ್ಸ್ಚೇಂಜ್ ಆಫರ್ ಕೊಡ್ತಾರಲ್ಲ, ನಮ್ಗಿಷ್ಟ ಆಗಲಿಲ್ಲ ಅಂದರೆ ವಾಪಸ್ ಕೊಟ್ಬಿಟ್ಟು ಬರಂಗೆ. ಅದು ಬಿಟ್ಬಿಟ್ಟು ಹಿಂಗೆ ಹೆಣ್ಣು ನೋಡೋಕೆ ಚೆನ್ನಾಗದೆ, ಆಸ್ತಿ ಪಾಸ್ತಿ ಜೋರಾಗದೆ ಅಂತ ಹೇಳ್ತಂದ್ರೆ ಹಿಂಗೆ ಆಗೋದು. ಯಾವ ನಮ್ಮ ಮಾತೆ ಕೇಳೋದಿಲ್ಲ, ಅನುಭವಿಸ್ಲೇಬೇಕು. ಗಂಡಸರು ಪಾಡು, ನಾಯಿ ಪಾಡು. ಏನು ಸಿದ್ದು ಅವರೇ, ಮನಸ್ಸಲ್ಲೇ ಮಂಡಿಗೆ ತಿಂತಾ ಇರ್ತೀರಾ ಅಥವಾ ಏನಾದರೂ ಹೇಳ್ತೀರಾ? ಏನು ಹೇಳ್ಬೇಕಿತ್ತು ಮೇಡಮ್ ಅವರೇ? ಅದೇ ಮನಸ್ಸಲ್ಲೇ ಏನೋ ಮಾತಾಡ್ಕೊಂಡು ಖುಷಿ ಪಡ್ಕೋತಿದ್ದೀರಲ್ಲ ಅದನ್ನ. ನೋಡಿ, ಮತ್ತೆ ನೀವೇನೋ ಮಾತಾಡ್ಕೋತಿದ್ದೀರಾ. ನಾನು ಇಲ್ಲೇ ನಿಂತಿದ್ರು ನನಗೆ ಹೇಳ್ತಿಲ್ಲ. ಹಂಗೆಲ್ಲ ಏನೂ ಇಲ್ಲ ಮೇಡಮ್ ಅವರೇ. ಏನಾದರೂ ಇದ್ರೆ ನಾನು ನಿಮ್ಮ ತಾವು ಹೇಳ್ಕೊಳ್ಳಲ್ವೇ? ನೀವು ಹೇಳ್ಕೊಳ್ಳಲ್ಲ ಅಂತ ಗೊತ್ತು ಬಿಡಿ. ಹೋಗಲಿ, ಈಗ ಹೊರಗಡೆ ಹೋಗೋಣವಾ? ಹೊರಗಡೆಗೆ ಮೇಡಮ್ ಅವರೇ? ಎಲ್ಲಿಗೆ? ಹೊರಗೆ ಹೋಗೋವಾಗ ಯಾರಾದರೂ ಎಲ್ಲಿಗೆ ಅಂತ ಕೇಳ್ತಾರಾ? ಹಂಗಲ್ಲ ಮೇಡಮ್ ಅವರೇ, ನೀವು ಸಡನ್ನಾಗಿ ಹೊರಗಡೆ ಹೋಗಮ್ಮ ಅಂದ್ರಲ್ಲ, ಅದಕ್ಕೆ ಎಲ್ಲಿಗೆ ಅಂತ ಕೇಳಿದೆ. ಹಾಗಾದರೆ ಈಗ ನೀವು ನನ್ನ ಜೊತೆ ಹೊರಗೆ ಬರಲ್ವಾ? ನೀವು ಕರೆದ್ರೆ ನಾನು ಬರ್ತಾ ಇರ್ತೀನಿ ಮೇಡಮ್ ಅವರೇ. ಆದರೆ ಎಲ್ಲಿಗೆ ಅಂತ ಹೇಳಿದ್ರೆ ನಿಮ್ಮನ್ನ ಕರ್ಕೊ ಹೋಗೋಕ್ಕೆ ನನಗೆ ಗೊತ್ತಾಯ್ತದೆ ಅಂತ. ನಿಮಗಿಷ್ಟ ಆಗೋ ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ, ಬನ್ನಿ ಹೋಗೋಣ. ನನಗಿಷ್ಟವಾಗಿರೋ ಜಾಗಕ್ಕ? ಅದೇ ಎಲ್ಲಿಗೆ ಮೇಡಮ್ ಅವರೇ? ಯಾಕೋ ಇವತ್ತು ಪ್ರಶ್ನೆಗೆ ಉತ್ತರ ಕೊಡೋದು ಬಿಟ್ಟು ಪ್ರಶ್ನೆ ಕೇಳೋ ಮೂಡಲ್ಲಿದ್ದೀರಾ ಅನ್ಸುತ್ತೆ. ಹೋಗ್ಲಿ ಬಿಡಿ, ಎಲ್ಲಿಗೂ ಹೋಗೋದು ಬೇಡ. ಅಯ್ಯೋ ಬೇಡ ಮೇಡಮ್ ಅವರೇ, ನಿಮ್ಮ ಜೊತೆ ಹೊರಗಡೆ ಹೋಗೋ ಅವಕಾಶ ಸಿಕ್ಕಿದ ಮೇಲೆ ಅದು ನಾನು ಕಳ್ಕೊಳಕಾಯ್ತದ? ಅದರಲ್ಲೂ ನನಗಿಷ್ಟವಾಗಿರೋ ಜಾಗ ಕರ್ಕೊಂಡು ಹೋಗ್ತೀನಿ ಅಂತಿದ್ದೀರಿ. ಮತ್ತೆ ಬನ್ನಿ ಮೇಡಮ್ ಅವರೇ, ಹೋಗಮ್ಮ. ಬೇಗ ಬನ್ನಿ. ನೀವು ಮುಂದೆ, ನಾವು ನಿಮ್ಮ ಹಿಂದೆ. ಮಜ್ಜಿಗೆ ತು ಏನವ ಹೋಗಿದ್ದ ಮನೆ ಕಡೆ? ಹೋಗಿದ್ದೆ, ನೋಡ್ದಾ? ನೋಡಿದೆ. ಚೆನ್ನಾಗಿದ್ಯಾ? ಇನ್ನೇನು ಮತ್ತೆ, ಸಪ್ರೇಟ್ ಹಾಲು, ಬಾತ್ರೂಮು, ಓಪನ್ ಕಿಚನ್ನು, ಇಷ್ಟೆಲ್ಲ ಫೆಸಿಲಿಟಿ ಇರಬೇಕಾದ್ರೆ ಯಾಕೆ ಚೆನ್ನಾಗಿರಲ್ಲ ಹೇಳು? ನಿನಗಿಷ್ಟ ಆಯ್ತೇನವ? ಅಪ್ಪ, ಅಷ್ಟು ಚೆನ್ನಾಗಿರೋ ಮನೆಲ್ಲ ಇಷ್ಟ ಆಗಲ್ಲ ಅಂತ ಹೇಳೋಕ್ಕಾಗತ್ತಾ? ಅದು ಇಂಡಿಪೆಂಡೆಂಟ್ ಹೌಸ್ ಬೇರೆ, ಯಾರ ಕಾಟನೂ ಇರಲ್ಲ. ಯಾರಿಗಿಷ್ಟ ಇಷ್ಟ ಆಗಲ್ಲ ಹೇಳು? ಬಿಡು, ಅಣ್ಣ ತುಂಬ ಲಕ್ಕಿ. ಯಾಕೆ ನಗ್ತಿದ್ಯಾ? ನಾನು ತಪ್ಪು ಹೇಳಿದ್ನಾ? ಅಲ್ಲ ಕಣವ, ಆ ಮನೆ ನೋಡಿರೋದು ನಿಮ್ಮ ಅಣ್ಣಂಗೋಸ್ಕರ ಅಲ್ಲ, ನಿನಗೋಸ್ಕರ ಕಣವ. ಅಪ್ಪ ಏನು ಹೇಳ್ತಿದ್ಯಾ? ಹೂ ಕಣವ, ನಿನಗೋಸ್ಕರನೇ ನೋಡಿರೋದು. ನಿಮ್ಮವ್ವ ಯಾವಾಗಲೂ ನನ್ನ ಮಗಳನ್ನ ಗಮನಿಸ್ಕೊಳ್ಳಿಲ್ಲ ಅಂತ ಒಂದೇ ಸುಮ್ಮನೆ ಬಡ್ಕೋತಾ ಇದ್ಲು. ಅದಕ್ಕೋಸ್ಕರನೇ ನಿನಗೋಸ್ಕರನೇ ಮನೆ ನೋಡಿರೋದು. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ಅಪ್ಪ. ನಾನು ನಿಜವಾಗ್ಲೂ ಇದನ್ನ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ನೋಡ್ದ್ಯಾ ಸಿಂಚು, ನಿಮ್ಮಪ್ಪ ನನಗೂ ಒಂದು ಮಾತು ಹೇಳಿಲ್ಲ, ಎಷ್ಟು ಚೆನ್ನಾಗಿರೋ ಮನೇನ ನೀನು ನೋಡಿದ್ದಾರೆ ಅಂತ. ಅಲ್ಲ ಮಾವ, ಇದೆಲ್ಲ ಬೇಕಿತ್ತ ಇವಾಗ ಅಂತ? ಅಂದರೆ ನಾವಲ್ಲೇ ಆರಾಮಾಗಿದ್ವಲ್ಲ. ಹರಿ, ಸ್ವಲ್ಪ ಸುಮ್ಮನೆ ಇರ್ತೀಯಾ? ಅಲ್ಲೆಷ್ಟು ಚೆನ್ನಾಗಿದ್ದೀವಿ ಅಂತ ನನಗೆ ಗೊತ್ತು. ಅಲ್ಲಿನ ಸಿಚುವೇಶನ್ ನೆನಪು ಮಾಡಿಕೊಂಡ್ರೆ ನನಗೆ ಒಂದು ಊಟನೂ ಸೇರಲ್ಲ. ಅಂಥದ್ರಲ್ಲಿ
ಚೆನ್ನಾಗಿದ್ದೀವಿ ಅಂತ ಅದು ಹೇಗೆ ಹೇಳ್ತೀಯ ಹೇಳು? ಜನ ಅದು ಅಳಿಂದ್ರೆ ನಿನ್ನ ಪರಿಸ್ಥಿತಿ ನನಗೆ ಅರ್ಥ ಆಗುತ್ತೆ. ಎಲ್ಲ ಒಟ್ಟಿಗಿದ್ದು ಈಗ ಹೊರಗಡೆ ಬರಬೇಕು ಅಂತ ಬೇಜಾರು ಮಾಡ್ಕೋತಾ ಇದ್ದೀರಾ. ಅವಳಿಗೆ ಇಷ್ಟ ಇಲ್ದಿರೋ ಜಾಗದಲ್ಲಿ ಎಷ್ಟು ದಿನ ಇರೋಕ್ಕಾಗುತ್ತೆ ಹೇಳಿ? ನೀವು ಅದನ್ನು ಅರ್ಥ ಮಾಡ್ಕೋಬೇಕು. ಮತ್ತೆ ನಾನು ಹಾಗಲ್ಲ ಹೇಳಿದ್ದು. ನೋಡವ್ವ, ಇನ್ನೊಂದು 2-3 ದಿವಸದಲ್ಲಿ ಆ ಮನೆ ನಿಮ್ಮ ಹೆಸರಿಗೆ ರಿಜಿಸ್ಟರ್ ಆಗುತ್ತೆ. ಆಮೇಲೆ ನೀವಿಬ್ಬರು ಅಲ್ಲೇ ವಾಸ ಮಾಡ್ಬೋದು. ಲೋ ವಿಶ್ವ, ಯಾಕೋ ಯಾವಾಗ್ಲೂ ತ್ಯಾಗಿ ತರ ಬೇಜಾರಲ್ಲಿ ಇರ್ತೀಯ? ಇನ್ನು ಖುಷಿಯಾಗಿರ್ಬೇಕು. ಜಾಸ್ತಿ ಹೋಗಿ ಅಯ್ಯೋ, ಹೃದಯದಲ್ಲಿ ಇಟ್ಕೋಬೇಕಾಗಿರೋಣ ಹೋಗು ಅಂತಿದ್ಯಾನೋ ನೀನು? ಹೋಗಿ ಬಿಡು. ನಿಂಗೆ ಯಾವ ಸ್ಟಾರ್ ಇಷ್ಟ? ಅದನ್ನು ತಿಳ್ಕೊಂಡು ನಿನಗೇನಾಗಬೇಕು? ನಿನ್ ಜೊತೆ ಇಟ್ಕೊಂಡು ನೀನ್ ಇಷ್ಟ ಕಷ್ಟಗಳನ್ನ ತಿಳ್ಕೊಂಡಿಲ್ಲ ಅಂದ್ರೆ ಹೇಗೆ ಹೇಳು? ಹೇಳು ನಿನ್ಗೆ ಏನ್ ಇಷ್ಟ? ಯಾವ ಬುಕ್ ಇಷ್ಟ? ಯಾವ ಜಾಗ ಇಷ್ಟ? ಯಾವ ಫಿಲ್ಮ್ ಇಷ್ಟ? ಯಾವ ಸ್ಟಾರ್ ಇಷ್ಟ? ಸುಮ್ಮನೆ ತಲೆ ತಿನ್ಬೇಡ, ಹೋಗು ಅಂತ ಹೇಳ್ತೀನಿ ತಾನೆ. ಏನು ನೀನು ಪಕ್ಕದಲ್ಲಿ ಕೂತಿದ್ರೆ ಜಿಲ್ಲೆ ನೋಡ್ದಂಗೆ ಹೋಗು ಅಂತ ಹೇಳ್ತಿದ್ಯಲ್ಲ. ಏನು ಇಷ್ಟ ಇದೆ ಅಂತ ಹೇಳೋ ಬದಲು ಸುಮ್ಮನೆ ನನ್ಗೆ ಹೋಗು ಅಂತಿದ್ಯಾ. ವಿಶ್ವ, ಏನು ಇಷ್ಟ ಅಂತ ಹೇಳು. ಅದನ್ನೆಲ್ಲ ತಿಳ್ಕೊಂಡು ನಿನಗೇನಾಗಬೇಕು? ಹೇಗಿದ್ರು ಮುಂದಿನ ದಿವಸ ನಾನು ನಿನ್ನ ಕೈ ಹಿಡಿಯೋ ಹುಡುಗಿ ಅಲ್ವಾ? ಅಂದರೆ ನೀನು ಒಪ್ಪಿಗೆ ಕೊಟ್ಟರೆ ಮಾತ್ರ ಅಂತ. ವಿಶ್ವ, ಏನಿಷ್ಟ ಅಂತ ಹೇಳೋ. ಅದನ್ನೆಲ್ಲ ನಿನ್ಗೆ ಹೇಳೋ ಅವಶ್ಯಕತೆ ಇಲ್ಲ ತಾನೆ. ಹೋಗಿ ಇವನ ಹತ್ರ ಕೇಳ್ತಿದ್ದೀನಲ್ಲ, ಇವನು ಯಾವಾಗಲೂ ಹೀಗೆ. ನಿನಗೇನು ಇಷ್ಟ ಅಂತ ಕೇಳಿದ್ರೆ ಅದನ್ನು ಹೇಳೋದಕ್ಕೆ ಇಷ್ಟು ಸತಾಯಿಸ್ತಾರೆ. ಇವನು ಪ್ರೀತಿ ಮಾಡೋ ವಿಷಯ ತಿಳ್ಕೊಳೋದಕ್ಕೆ ಇಷ್ಟು ದಿವಸ ಬೇಕಾಗಿತ್ತು. ಇನ್ನು ಇದನ್ನೆಲ್ಲ ತಿಳ್ಕೊಳೋದಕ್ಕೆ ಒಂದು ಸ್ವಲ್ಪ ಸಮಯ ಬೇಕಾಗುತ್ತೆ. ಆದರೆ ನಾನಂತೂ ಸುಮ್ಮನಿರಲ್ಲ, ಖಂಡಿತ ತಿಳ್ಕೊತೀನಿ. ಪ್ರಕಾಶ, ಇವತ್ತು ಆ ಹುಡುಗನ ಕೋರ್ಟ್ ಪ್ರೆಸೆಂಟ್ ಮಾಡಿದ್ರಲ್ಲ? ಹೌದಣಿ. ಹಾಂ, ಆಮೇಲೆ ಇನ್ನೊಂದು ವಿಷಯಕ್ಕಲ್ಲ, ಆ ಕೋರ್ಟ್ ಹತ್ರ ಆ ಸೌಪರ್ಣಿಕಾ, ನನ್ನ ಜೊತೆ ಭಾವನಾ, ಹೂ ಮಾರೋ ಹುಡುಗಿ ಯಾರು ಆ ಕಡೆ ಬರಬಾರ್ದು. ಯಾಕೆಂದರೆ ವೆಂಕಿ ವಿಷಯ ತಣ್ಣಗಾಗಬೇಕಲ್ವೇ? ಅದಕ್ಕೆ ಇದನ್ನ ತಗೊಂಡೋಗಿ ಆ ಹೂ ಮಾರೋ ಹುಡುಗಿ ಕೈಲಿ ಕೊಟ್ಬಿಟ್ಟು, ವೆಂಕಿ ನನಗೆ ಸಿಕ್ಕಿದ್ದ ಈ ದುಡ್ಡನ್ನ ನಮ್ಮ ಮನೆಗೆ ಕೊಟ್ಬಿಡು, ಏನೋ ಹೊಸ ಕೆಲಸ ಅದೇ ಮುಗಿಸ್ಕೊಂಡು ಬರ್ತೀನಿ ಅಂತ ಹೇಳ್ದ ಅಂತ ಒಂದು ಕತೆ ಕಟ್ಟು. ಆಗ ಆ ಹುಡುಗಿ ಏನೋ ಅವ್ನ ಕೆಲಸದ ಮೇಲೆ ಹೋಗವನೆ ಅಂತ ಅವನ ಬಗ್ಗೆ ಯೋಚನೆ ಮಾಡೋದನ್ನ ಸ್ವಲ್ಪ ಕಮ್ಮಿ ಮಾಡ್ತಾಳೆ. ಸರಿ ದಣಿ, ನೀವು ಹೇಳ್ದಂಗೆ ಮಾಡ್ತೀನಿ. ಬರ್ತೀನಿ ದಣಿ. ಸರಿ, ನೀನು ನಡಿ. ನಮಸ್ತೆ ಸರ್. ನಮಸ್ತೆ. ನನ್ನ ಹೆಸರು ವರ್ಧನ್, ಡಿಟೆಕ್ಟಿವ್ ಗಣೇಶ್ ಅವ್ರು ಕಳಿಸ್ಕೊಟ್ಟಿದ್ದಾರೆ. ಚೆನ್ನೈ ಡಿಪಾರ್ಟ್ಮೆಂಟ್ನ ನಾನೇ ಟೇಕ್ ಕೇರ್ ಮಾಡ್ತಾರೆ. ಐ ಸಿ. ಎನಿ ಅಪ್ಡೇಟ್ಸ್? ಎಸ್ ಸರ್. ಅವರು ದಡದಲ್ಲಿ ಸಿಕ್ಕಿದ್ರು, ಆಮೇಲೆ ಅವರಿಗೆ ಡಾಕ್ಟರ್ ಟ್ರೀಟ್ಮೆಂಟ್ ಮಾಡಿದ್ರು, ಆಮೇಲೆ ಅಲ್ಲಿಂದ ಎಸ್ಕೇಪ್ ಆಗಿರೋ ಇನ್ಫಾರ್ಮೇಷನ್ ಸಿಕ್ಕಿದೆ ಹೊರತು ಅದ್ರ ಮುಂದೆ ಏನಾಯ್ತು ಅಂತ ಗೊತ್ತಾಗ್ತಿಲ್ಲ. ಎಳೆ ಮಗು ಥರ ಮಾತಾಡಬೇಡ್ರಿ ರೀ. ಅವ್ರು ಬದುಕಿದಾರೆ ಅಂದಮೇಲೆ ಎಲ್ಲ ಒಂದು ಜಾಗದಲ್ಲಿ ನಮ್ಗೆ ಸಿಗ್ಬೇಕು ತಾನೆ. ನೋಡಿ, ಅವರು ನೀವು ಹೇಗೆ ಹುಡುಕ್ತೀರಿ ಅನ್ನೋದು ನನಗೆ ಗೊತ್ತಿಲ್ಲ. ಮನೆಗೆ ನುಗ್ಗಿ ಹುಡುಕ್ತೀರಾ ಅಥವಾ ಗಲ್ಲಿ ಹುಡುಕ್ತೀರಾ, ಐ ಡೋಂಟ್ ಕೇರ್. ನನ್ನ ಹೆಂಡತಿ ಎಲ್ಲಿದ್ದಾರೆ ಅನ್ನೋ ವಿಷಯ ನನಗೆ ಗೊತ್ತಾಗಬೇಕು ಅಷ್ಟೇ. ಇಸ್ ದಟ್ ಕ್ಲಿಯರ್? ಹಾಗೆ ಹುಡ್ಕೋಕ್ಕಾಗಲ್ಲ ಸರ್. ಅವ್ರು ಅಲ್ಲಿಂದ ಯಾವಾಗ ಹೋಗಿದ್ದಾರೆ ಅನ್ನೋದೇ ಗೊತ್ತಾಗ್ತಿಲ್ವಲ್ಲ, ಅಂದಮೇಲೆ ಎಲ್ಲಿ ಹೇಗೆ ಅಂತ ಹುಡ್ಕೋದು? ಈ ಮಾತುಗಳನ್ನ ಆಡೋಕ್ಕೆ ನೀವು ಡಿಟೆಕ್ಟಿವ್ ಅನ್ನಿಸ್ಕೋಬೇಕಾ? ಅದು ನಿಮಗೆ ಕೆಲಸ ಅಲ್ವೇನ್ರಿ ಅನ್ವೇಷಣೆ ಮಾಡೋದು? ನೋಡಿ, ಅದಕ್ಕೆ ಎಷ್ಟು ದುಡ್ಡು ಖರ್ಚಾದರೂ ಪರವಾಗಿಲ್ಲ, ವಹಿಸ್ಕೊಳ್ಳೋಕೆ ನಾನು ತಯಾರಾಗಿದ್ದೀನಿ. ನೀವು ಅವ್ರನ್ನ ಎಲ್ಲಿ ಹುಡುಕ್ತೀರಾ, ಹೇಗೆ ಹುಡುಕ್ತೀರಾ, ಐ ಡೋಂಟ್ ಕೇರ್. ಆದರೆ ನನ್ನ ಹೆಂಡತಿ ನನಗೆ ಸಿಗಬೇಕು ಅಷ್ಟೇ. ಈಗೇನು ನೀವು ಹುಡುಕ್ತೀರಾ ಅಥವಾ ಶುಡ್ ಲುಕ್ ಫಾರ್ ಸಮನ್ ಎಲ್ಸ್? ಹಾಗೆಲ್ಲ ಮಾಡಬೇಡಿ ಸರ್, ನಾವು ಇನ್ನೊಂದು ಪ್ರಯತ್ನ ಮಾಡ್ತೀವಿ. ಪ್ರಯತ್ನ ಮಾಡೋದಲ್ಲ ಮಿಸ್ಟರ್ ವರ್ಧನ್, ಪ್ರತಿಫಲ ಮುಖ್ಯ ನನಗೆ. ಒಂದು ಕೆಲಸ ಮಾಡಿ, ಅವ್ರು ಸಿಕ್ಕಿದ ದಿನ ಬೀಚ್ ಕಡೆಯಿಂದ ಯಾವ್ಯಾವ ಗಾಡಿಗಳು ಯಾವ್ಯಾವ ದಿಕ್ಕಿನಲ್ಲಿ ಹೋದ್ವು ಅಂತ ಪರಿಶೀಲನೆ ಮಾಡಿ, ಕರೆಸ್ಪಾಂಡಿಂಗ್ ಅಡ್ರೆಸ್ಸಸ್ ಹುಡುಕಿ. ವಿಷಯ ಗೊತ್ತಾಗ್ಲೇಬೇಕಲ್ವಾ? ಹುಡುಕಿದ್ರೆ ದೇವರೇ ಸಿಗ್ತಾನೆ ಅಂತಾರೆ.
ಹಾಗೆ ನೀವು ಹೆಂಡತಿ ಸಿಗಲ್ವಾ? ನೋಡಿ, ನಿಮ್ಮ ಕೆಲಸ ಮಾಡಿ. ಡೋಂಟ್ ಗಿವ್ ಮಿ ಎಕ್ಸ್ಕ್ಯೂಸಸ್ ನೋಡ್ರಿ. ಐ ವಾಂಟ್ ಇನ್ಫಾರ್ಮೇಷನ್ ಆಸ್ ಸೂನ್ ಆಸ್ ಪಾಸಿಬಲ್. ಕೀಪ್ ಮಿ ಅಪ್ಡೇಟೆಡ್. ಶೋರ್ ಸರ್. ಐ ಆಮ್ ಸಾರಿ ಸರ್. ಐ ವಿಲ್ ಅಪ್ಡೇಟ್ ಯು ಸೂನ್. ಚಿನ್ನು ಮರಿ, ನೀವು ನಂಗೆ ಸಿಗ್ತೀರಾ ಅಲ್ವಾ ಆದಷ್ಟು ಬೇಗ? ನನಗೆ ಗೊತ್ತು ಆದಷ್ಟು ಬೇಗ ಸಿಗ್ತೀರಾ. ಸಿಕ್ಬಿಡ್ತೀನಿ ಅಂತ ಹೇಳಿ ಬೇಗ.